ತೋರಿಸ್ತಾ ಇವತ್ತಿನ ದಿವಸ ಇಡೀ ಜಗತ್ತು ನಮ್ಮ ಭಾರತದೆಡೆಗೆ ನೋಡ್ತಾ ಇದೆ. ಯಾಕಪ್ಪ ಅಂತಂದ್ರೆ ಅದು ಒಂದು ದಿವ್ಯ ಶಕ್ತಿ ಅಂತ ಹೇಳ್ಬೋದು. ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷಗಳಲ್ಲಿ ನಮ್ಮ ಕಾರ್ಯಕ್ಷಮತೆಯಿಂದ ಇಡೀ ಜಗತ್ತು ಭಾರತದ ನೋಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ನಮ್ಮ ದೇಶದ ಭವಿಷ್ಯಕ್ಕಾಗಿ ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುತ್ತಾನ ಅನಿವಾರ್ಯತೆಯೂ ಐತಿ, ಅವಶ್ಯಕತೆ ಐತಿ, ಮತ್ತು ನಿಮ್ಮೆಲ್ಲರ ಕರ್ತವ್ಯನೂ ಅತಿ ಮುಖ್ಯವಾಗಿ ಐತಿ. ಆ ಕಾರಣದಿಂದ ಹುಣಗುನ್ ಮತಕ್ಷೇತ್ರದಲ್ಲಿ ಕಳೆದ 1 ತಿಂಗಳಿನಿಂದ ನಾವೆಲ್ಲ ನರೇಂದ್ರ ಮೋದಿ ಅಭಿಮಾನಿಗಳು, ವಿಶೇಷವಾಗಿ ಯುವಕರು ತಂಡೋಪತಂಡವಾಗಿ ಒಂದು ಬಳಗವನ್ನು ಮಾಡಿಕೊಂಡು ಪ್ರತಿ ಬೂತ್ ಮಟ್ಟದಲ್ಲಿ ತಮ್ಮದೇ ಆದಂಥ ಶಕ್ತಿ ಸಾಮರ್ಥ್ಯ ಅನುಸಾರ ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಲಿ ಅಂತ ಈ ಮಾಧ್ಯಮದ ಮುಖಾಂತರ ಎಲ್ಲ ಯುವಕರಿಗೆ ಮನವಿ ಮಾಡಿಕೊಡುತ್ತಾ, ಹಾಗೂ ನಮ್ಮ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ಬೂತ್ನಲ್ಲಿ ನಾವು ನೆಕ್ಸ್ಟ್ ಬರುವಂತ 5 ದಿನಗಳ ಕಾಲ 24 ತಾಸು ಕೆಲಸ ಮಾಡಬೇಕಂತ, ಮುಂದಿನ 5 ವರ್ಷಗಳ 24 ತಾಸು ನರೇಂದ್ರ ಮೋದಿಜಿಯವರು ನಮ್ಮೆಲ್ಲರಿಗೋಸ್ಕರ ಕೆಲಸ ಮಾಡ್ತಾರ 100% ವಿಶ್ವಾಸ ನಮಗಿರೋದ್ರಿಂದ ತಮ್ಮ ಮೂಲಕ ಎಲ್ಲ ಮತದಾರರಿಗೆ, ಗುರು ಹಿರಿಯರಿಗೆ, ಸಮಸ್ತ ಜನತೆಗೆ, ಹುಣಗುನ್ ಮತಕ್ಷೇತ್ರ ಜನತೆಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ತಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡೋದ್ರ ಮೂಲಕ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕಂತೆ ನಮ್ಮಲ್ಲಿ ಕಳಕಳಿಯನ್ನು ವಿನಂತಿ ಮಾಡ್ತೀನಿ. ಸಂಖ್ಯೆ ಅಂದ್ರೆ ಎಷ್ಟು ಜನ ಇರ್ಬೋದು? ಪ್ರತಿ ಬೂತ್ನಾಗೂ ನಮ್ಗೆ 5 ರಿಂದ 10 ಜನ ಯುವಕರ ತಂಡ ತಯಾರಾಗೈತ್ರಿ. ಎಲ್ಲರೂ ವಿಶ್ವಾಸ ನೋಡೋ ಪ್ರಕಾರ ಮಾಡಿದ್ರೆ ಗದ್ದಿಗೌಡರಿಗೆ ಸುಮಾರು 10,000 ಲೀಡ್ ಸಿಗೋ ವಿಶ್ವಾಸ ಐತಿ. ಪ್ರತಿ ಬೂತ್ನಾಗೂ 5 ರಿಂದ 10 ಮಂದಿ ಯುವಕರಿರ್ತಾರೆ. 3 ಮತಕ್ಷೇತ್ರದಲ್ಲಿ 255 ಬೂತ್ ಅದಾವೆ. ಪ್ರತಿ ಬೂತ್ 5 ರಿಂದ 10 ಸಿಕ್ಕಾರ. ಇನ್ನೂ ಹೆಚ್ಚಿನ ಜನ ಈ ತಮ್ಮ ಮೂಲಕ ಅವ್ರಿಗೆ ಮುಟ್ಟಿತ್ತಂದ್ರೆ ಇನ್ನೂ ಹೆಚ್ಚಿನ ಜನ ನಮ್ಮ ಜೊತೆ ಕೈ ಜೋಡಿಸ್ತಾರ ಅನ್ನೋ ಗುರುಪ್ಪ ವಿಶ್ವಾಸ ಐತಿ. ಹುಣಗುನ್ ಮತಕ್ಷೇತ್ರದಲ್ಲಿ ಮೋದಿ ಅಭಿಮಾನಿಗಳ ಸಾರಥ್ಯವನ್ನು ಯಾರು ವಹಿಸ್ಕೊಂಡಿದ್ದಾರೆ? ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಸಾರಥ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ಯಾರೋ ಒಬ್ಬರು ಲೀಡರ್ ಕರ್ಕೊಂಡ್ ಬಂದಿಲ್ರಿ. ಇಲ್ಲಿ ಸ್ವಯಂ ಪ್ರೇರಿತರಾಗಿ ಅವ್ರು ಸ್ವಂತ ನಿರ್ಧಾರ ತಗೊಂಡು ತಮ್ಮ ದೇಶ ಭವಿಷ್ಯ ಅಂದ್ರೆ ತಮ್ಮ ಭವಿಷ್ಯ ರೂಪಿಸ್ಕೊಂಡಾಗ ತಾವು ಬಂದು 5 ದಿವಸ, ಮುಂದಿನ 5 ದಿವಸ ಹಿಂದ್ ಒಂದು ತಗಲಿಂದ ತಮ್ಮ ವಾರ್ಡ್ ಒಳಗ ತಮ್ಮ ಸಾಮರ್ಥ್ಯ ತಕ್ಕಂಗೆ ಮಾಡಿದ್ರು. ಈಗ ಸ್ವಯಂ ಪ್ರೇರಿತ ಬಂದು ಎಲ್ಲರೂ ಕೂಡ ಒಂದು ವೇದಿಕೆ ಇದೆ. ಎಲ್ಲಾ ಕಾರ್ಯಕರ್ತರೇ ನಾಯಕರು, ಪ್ರತಿಯೊಬ್ಬರು ಕಾರ್ಯಕರ್ತರು ವೇದಿಕೆ. ಗದ್ದಿಗೌಡರು ನಮ್ಮ ಕ್ಷೇತ್ರಗಳಿಗೆ ಏನು ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿರುವಂತ ದಿನನಿತ್ಯ ನಿಮ್ಗೆ ಮನಸ್ಸಿಗೆ ನಾಟುವಂತ ಕೆಲಸ ಕಾರ್ಯಗಳನ್ನು ಇಲ್ಲೇ ನಮ್ಮ ಸರ್ವಿಸ್ ರೋಡ್ ಐತ್ರಿ. ಸುಮಾರು ಗೊರಬಾಳು, ತುಂಬ, ಇಂಗಳಿಗೆ ದಿನನಿತ್ಯ 1 ತಿಂಗಳಿಗೆ 1 ಆಕ್ಸಿಡೆಂಟ್ ಆಗ್ತಿರ್ತಾವ. ಎಲ್ಲರ ಗಮನಕ್ಕೆ ಐತೆ. ಅದಾದ್ಮೇಲೆ 90% ಆಕ್ಸಿಡೆಂಟ್ಸ್ ರೆಡ್ಯೂಸ್ ಆಗ್ಯಾವು. ಜನರಿಗೆ ಸರ್ಕಾರ ಸುಮಾರು 32 ಕೋಟಿ ರೂಪಾಯಿ ವೆಚ್ಚದಾಗ ರಿವರ್ ಬ್ರಿಡ್ಜ್ ಮತ್ತು ಸರ್ವಿಸ್ ರೋಡ್ ಮಾಡ್ಯಾರ. ಹುಣಗುನ್ ಮತಕ್ಷೇತ್ರದ ಸುಮಾರು 135ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪ್ರತಿಯೊಂದು ಮನೆಗೆ ಡೈರೆಕ್ಟ್ ನಳ ಮುಖಾಂತರ ನೀರು ಕೊಡುವಂತ ವ್ಯವಸ್ಥೆ ಮಾಡ್ಯಾರ. ಉಜ್ವಲ ಯೋಜನೆ ಅಡಿ ತಾಯಂದಿರಿಗೆ ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಮಾಡ್ಸ್ಯಾರ. ಅದಲ್ಲದೆ ನೇಕಾರರಿಗೆ ಸಮಾನ ಯೋಜನೆ ಅಡಿ ಸಾಕಷ್ಟು ಮಂದಿ ನೇಕಾರ ಮೊದಲ ಮತ್ತೊಬ್ಬ ಕಡೆ ನೇಯಕ್ಕೆ ಹೋಗ್ತಿದ್ರು ಪಗಾರದಂಗ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿ ಅವರಿಗೆ ಸ್ವಂತ ಸಾಲ ತಗೊಳಕ 50,000 ರೂಪಾಯಿ ಶಿಶು 50,000 ಸಾಲ ತಗೊಂಡು ತಮ್ದ ಸ್ವಂತ ಮಗ್ಗ ಹಾಕಿ ಅದ್ರ ಮೂಲಕ ಸ್ವಾವಲಂಬಿ ಜೀವನ ಮಾಡ್ಯಾರ. ಅದ್ರ ಜೊತೆ ದಿನ ಇಬ್ಬರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಾರ. ಇಂಥ ಹಲವಾರು ಉದಾಹರಣೆ ಹೇಳ್ಬೇಕಂದ್ರೆ ಬರೀ 5,000 ಕೋಟಿ ರೂಪಾಯಿ ಬರೀ ನ್ಯಾಷನಲ್ ಹೈವೇಗೆ ಬರೀ ನಮ್ಮ ಒಂದು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಸಾಮಾನ್ಯ ಗದ್ದಿಗೌಡರು ತಗೊಂಬಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡ್ಯಾರ. ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಸ್ಯಾಂಕ್ಷನ್ ಆದ ಭಾರತ್ ಮಾಲಾ ಅಡಿ ರಾಯಚೂರು ಟು ಬೆಳಗಾವ್ ಸ್ಯಾಂಕ್ಷನ್ ಆಗೈತ್ರಿ. ಪುಣಾ ಟು ವಯಾ ಲೋಕಾಪುರ ಬೆಂಗಳೂರು ಸ್ಯಾಂಕ್ಷನ್ ಆಗೈತಿ. ಮತ್ತು ರೇಲ್ ಓವರ್ ಬ್ರಿಡ್ಜಸ್ ಸ್ಯಾಂಕ್ಷನ್ ಆಗ್ಯಾವು. ಶಿರೂರು ಟು ಗದ್ದನಕೇರಿ 200 ಚಿಲ್ಲರ್ ಕೋಟಿ ರೂಪಾಯಿ, 200 ಕೋಟಿ ರೂಪಾಯಿ ಹೆಚ್ಚು ಯೋಜನೆ ಸ್ಯಾಂಕ್ಷನ್ ಆಗೈತಿ. ಗ್ರಾಮೀಣ ರಸ್ತೆಗಳು ಇಲ್ಲೇ ನಮ್ಮ ರಿಲಯನ್ಸ್ ಪೆಟ್ರೋಲ್ ಬಂಕ್ ತೊಂಡೆ ಅಥವಾ PMJSY ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಅಡಿ ಹಲವಾರು ರಸ್ತೆಗಳು, ಅಮರಾವತಿ ರಸ್ತೆ, ಜಲಕಮಂಗಲಿ ರಸ್ತೆ ಮತ್ತು ನಮ್ಮ ಚಿತ್ತರಗಿ ರಸ್ತೆ, ಸಾಕಷ್ಟು ಯೋಜನೆಗಳು. ಅದಕ್ಕಂತ ನಮ್ಮ ಮೊನ್ನೆ ನಮ್ಮ MP ಅವರು ಒಂದು ಬುಕ್ಕನ್ನ ಬಿಡುಗಡೆ ಮಾಡ್ಯಾರ. ಎಷ್ಟು ಅನುದಾನಗಳನ್ನು ತಂದೀವಿ, ಯಾವ ಕ್ಷೇತ್ರದಾಗ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಿಸಿ ಬೇಕಂತ ಒಂದು ಕಾಪಿ ನೀಡ್ತೀವಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾವು
ನಮ್ಮ ಬೇರೆ ಬೇರೆ ಕಾರಣಗಳಿಂದ ನಾವು ಬೇರೆ ಕಡೆ ಚದುರಿ ಹೋಗಿದ್ವಿ ಮತ್ತು ಇವತ್ತಿಗೂ ಕೂಡ ನಾವು ಅಲ್ಲೇ ಇದ್ದೀವಿ. ಆದರೆ ಈ ಒಂದು ಚುನಾವಣೆ, ಲೋಕಸಭೆ ಚುನಾವಣೆ, ದೇಶದ ಚುನಾವಣೆ, ದೇಶಕ್ಕೆ ಸುಭದ್ರತೆ ಬೇಕು. ಸುಭದ್ರತೆಯನ್ನು ಕೊಡುವಂಥ ಭದ್ರ ನಾಯಕ ಯಾರು ಅನ್ನೋದನ್ನು ನಾವೆಲ್ಲರೂ ಕೂಡಿ ವಿಚಾರ ಮಾಡಿ ಈ ದೇಶಕ್ಕೆ ಒಂದು ಸುಭದ್ರವಾದಂಥ ಸರ್ಕಾರವನ್ನು, ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರಂತ ನಾವೆಲ್ಲರೂ ಗುರುತಿಸಿ, ಆ ಕಾರಣದಿಂದ ನಾವು ನರೇಂದ್ರ ಮೋದಿಯವರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಗದ್ದಿಗೌಡರಿಗೆ ಬೆಂಬಲಿಸಲು ನಮ್ಮ ಕೆಲವೇ ಅಷ್ಟು ಜನ ತೀರ್ಮಾನ ಮಾಡಿ ಎಲ್ಲ ಬೂತ್ನಲ್ಲೂ ನಮಗೆ ಸಾಧ್ಯದಷ್ಟು ಎಷ್ಟು ಸಾಧ್ಯ ಇದ್ದಷ್ಟು ಗದ್ದಿಗೌಡರಿಗೆ ಹೆಚ್ಚಿನ ಮತಗಳನ್ನು ಬರೋದಕ್ಕೆ ನಾವು ಕಾರಣೀಭೂತರಾಗಬೇಕಂತೆಲ್ಲ ತೀರ್ಮಾನ ಮಾಡಿ ಈ ದೇಶಕ್ಕೆ ಒಬ್ಬ ಸಮರ್ಥ ನಾಯಕನು, ಈ ದೇಶವನ್ನು ಮುನ್ನಡೆಸುವಂಥ ಶಕ್ತಿಯುಳ್ಳಂಥ ಸಮರ್ಥ ನಾಯಕ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಮತ್ತು ಮುಂಬರುವ ದಿನಗಳಲ್ಲಿ ಈ ದೇಶ ವಿಕಸಿತ ರಾಷ್ಟ್ರವನ್ನು ಮಾಡಬೇಕಂತ ಹೇಳಿ ಕನಸು ಹೊತ್ತಿದ್ದಾರೆ ನರೇಂದ್ರ ಮೋದಿಯವರು. ಆ ಕನಸಿನ ನನಸಾಗೋದಕ್ಕೆ ನಾವೆಲ್ಲರೂ ಕಾರಣೀಭೂತರಾಗೋಣ ಅಂತೇಳಿ ನಮ್ಮೆಲ್ಲ ಮಿತ್ರರು ನಾವು ತೀರ್ಮಾನ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗದ್ದಿಗೌಡರನ್ನು ಬೆಂಬಲಿಸೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಈ ದೇಶ, ಧರ್ಮ, ಸಂಸ್ಕೃತಿ, ಈ ಪರಂಪರೆ ಉಳಿವಿಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ದಿನವಿಡೀ ಈ ದೇಶಕ್ಕಾಗಿ ಪ್ರಧಾನ ಸೇವಕನಾಗಿ ಕೆಲಸ ಮಾಡುವಂಥ ಮೋದಿಜಿಯವರ ಕಾರ್ಯವನ್ನು ಮೆಚ್ಚಿ ಯಾರು ಮೋದಿಜಿ ಅಭಿಮಾನಿ ಬಳಗಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಸ್ವಾಗತ. ಇನ್ನೂ ಮುಂದಿನ 5 ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೋದಿಜಿಯವರನ್ನು ಬೆಂಬಲಿಸಲು ಹಾಗೂ PC ಗದ್ದಿಗೌಡರನ್ನ ಬೆಂಬಲಿಸಲು ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈಗ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರಿಗೂ ಸ್ವಾಗತ, ಮುಂದೆ ಬರೋರಿಗೂ ಸ್ವಾಗತ. ನರೇಂದ್ರ ಮೋದಿ ಈ ದೇಶಕ್ಕೆ ಅವಶ್ಯಕತೆ ಬಹಳ ಇದೆ. ದೇಶದ ಅಭಿವೃದ್ಧಿ ಕಾರ್ಯಗಳಿಗೆ, ವಿಕಸಿತ ಭಾರತಕ್ಕಾಗಿ, ಧರ್ಮ ಪರಂಪರೆ ಉಳಿವಿಗಾಗಿ ಹಲವಾರು ಕೆಲಸಗಳ ಕಾರ್ಯಕ್ಕೆ ಮೋದಿಜಿಯ ಮತ್ತೊಮ್ಮೆ ಪ್ರಧಾನಿ ಮಂತ್ರಿ ಮಾಡಲು ಕಾರ್ಯಕರ್ತರು ಭಾಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಹುಣಗುಂದ ತಾಲೂಕಿನ ಎಲ್ಲ ಮತದಾರರು ಜಾತಿ ಪಕ್ಷ ಭೇದ ಮರೆತು PC ಗದ್ದಿಗೌಡರಿಗೆ ಮತ ಹಾಕುವ ಮುಖಾಂತರ ಮತ್ತೊಮ್ಮೆ ಪ್ರಧಾನಿ ಮೋದಿಯವರನ್ನು ಮಾಡಲು ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ನಕ್ಷತ್ರ ಜನ.